ನಿನ್ನೆ ಪ್ರೀತಿಸುವೆ ಭಾಗ 90. ಡಾಕ್ಟರ್ ರಜತ್ ಮತ್ತು ಈಕ್ಷಾ ಹೋಟೆಲಲ್ಲಿ ಕುಳಿತು ಮಾತನಾಡುತ್ತಿದ್ದರು. ನೈಸ್ ಟು ಮೀಟ್ ಯು ಈಕ್ಷಾ, ಹೇಗಿದ್ದೀರಾ? ನಿಮ್ಮನ್ನು ನೋಡಿ ತುಂಬಾನೇ ಸಂತೋಷವಾಯಿತು. ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಡಾಕ್ಟರ್? ನೋಡಿ, ಗುಂಡುಕಲ್ ಥರ ಇದ್ದೀನಿ. ಅಂಕಲ್ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು. ನಿಮ್ಮನ್ನು ಕೆಟ್ಟ ದಾರಿಯಲ್ಲಿ ಹೋಗದಂತೆ ನೋಡ್ಕೊಳ್ಳಕ್ಕೂ ಕೂಡ ಹೇಳಿದ್ರು. ಅವ್ರು ಹಾಗೇನೆ, ಅವ್ರಿಗೆ ಅವ್ರ ಮಗಳು ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಆ ರೀತಿ ಹೇಳಿರ್ತಾರಷ್ಟೆ. ಬಂದಿರೋ ವಿಷಯ ಮಾತಾಡೋಣ. ಸರಿ, ಮಾತಾಡೋಣ. ಆದ್ರೆ ಅದಕ್ಕಿಂತ ಮೊದಲು ಏನ್ ತಗೋತೀರಾ? ಒಂದು ಸ್ಟ್ರಾಂಗ್ ಕಾಫಿ. ಓಕೆ ಅಂತ ಹೇಳಿದ ಡಾಕ್ಟರ್ ರಜತ್ ವೇಟರ್ಗೆ ಹೇಳಿ 2 ಕಾಫಿ ತರಿಸಿಕೊಂಡರು. ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡತೊಡಗಿದರು. ನೋಡಿ ಈಕ್ಷಾ, ನಾವು ಮಾಡಕ್ಕೆ ಹೊರಟಿರೋ ಕೆಲಸ ತುಂಬಾನೇ ರಿಸ್ಕ್ ಇದೆ. ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು, ಇಲ್ಲಾಂದ್ರೆ ನಾವಿಬ್ರು ಕಂಬಿ ಹಿಂದೆ ಇರಬೇಕಾಗುತ್ತೆ. ಆತರ ಎಲ್ಲ ಏನಾಗಲ್ಲ ಬಿಡಿ ಡಾಕ್ಟರ್. ಆತರ ಆಗದಂತೆ ನಾನು ನೋಡ್ಕೊಳ್ತೀನಿ. 1 ವಾರ ಅವನು ನಿಮ್ಮ ಹಾಸ್ಪಿಟಲ್ ಇರಿಸ್ಕೊಂಡ್ರೆ ಸಾಕು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಅವನು ಆಲ್ರೆಡಿ ಆಲ್ಕೋಹಾಲ್ ಅಡಿಕ್ಟೆಡ್ ಪರ್ಸನ್. ಅವನನ್ನು ಹೇಗೆ ನಮ್ಮ ಬಲೆಗೆ ಬೀಳಿಸ್ಕೊಳ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು. ಅವನು ಯಾವ್ದಾದ್ರು ಒಂದು ತಪ್ಪು ಕೆಲಸ ಮಾಡ್ತಾನಂತ ನಾನು ಕಾಯ್ತಾ ಇದ್ದೀನಿ. ಅವನು ತಪ್ಪು ಕೆಲಸ ಮಾಡಿದ ದಿವಸ ನಾನು ನಿಮಗೆ ಕಾಲ್ ಮಾಡ್ತೀನಿ. ನೀವು ಮನೆಗೆ ಬಂದ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು. ನೀವು ನಮ್ಮ ಮನೆಗೆ ಬರುವಾಗ ನನ್ನ ಫ್ರೆಂಡ್ ತರ ಬರಬೇಕು, ಡಾಕ್ಟರ್ ಆಗಿ ಅಲ್ಲ. ಮನೆಗೆ ಬಂದ್ಮೇಲೆ ಮತ್ತೆ ಡಾಕ್ಟರ್ ಕೆಲಸ ಮಾಡಬೇಕು. ಓಕೆ ಈಕ್ಷಾ, ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡೋಣ. ಆದರೂ ಈ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡಿದವನಲ್ಲ. ನಿಮಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದೀನಿ. ಈ ಕೆಲಸದಿಂದ ನನ್ನ ಹೆಸರಿಗೆ ಯಾವುದೇ ಧಕ್ಕೆ ಬರಬಾರ್ದು. ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಖಂಡಿತವಾಗ್ಲೂ ನಿಮ್ಮ ಹೆಸರು ಹಾಳಾಗದಂತೆ ನಾನು ನೋಡ್ಕೊಳ್ತೇನೆ. ಬರೀ 1 ವಾರ ಅಷ್ಟೇ. 1 ವಾರ ರೆಡ್ಡಿ ನರಳಾಡೋದನ್ನು ನಾನು ನೋಡಬೇಕು. ನನ್ನ ಮಾಮ್ ಅನುಭವಿಸ್ತಾ ನೋವನ್ನು ಅವನು ಕೂಡ ಅನುಭವಿಸ್ಬೇಕು. ನನಗೆ ಬೇಕಾಗಿರೋದು ಅಷ್ಟೇ. ಸರಿ, ನೆಕ್ಸ್ಟ್ ಯಾವಾಗಲಾದ್ರೂ ಸಿಗೋಣ. ನಾನು ಕಾಲ್ ಮಾಡಿದಾಗ ನೀವು ಮನೆಗೆ ಬಂದರೆ ಆಯಿತು. ಓಕೆ ಈಕ್ಷಾ, ನನಗೂ ಕೂಡ ತುಂಬ ಕೆಲಸ ಇದೆ, ಇನ್ನು ಹೊರಡೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಟರು. ಡಾಕ್ಟರ್ ರಜತ್ನನ್ನು ಕಳುಹಿಸಿಕೊಟ್ಟಾದ ಮೇಲೆ ಈಕ್ಷಾ ತನ್ನವರನ್ನು ನೋಡಲು ಮನೆಗೆ ಹೋದಳು. ಹಳೆಯ ನೆನಪುಗಳು ಅವಳಿಗೆ ಸ್ವಲ್ಪ ಸ್ವಲ್ಪ ಮರುಕಳಿಸತೊಡಗಿತು. ಮನೆ ನೋಡಿದಾಗ ಆ ಮನೆಯಲ್ಲಿ ಕಾಲ ಕಳೆದಿದ್ದ ಕ್ಷಣಗಳು ನೆನಪಾಗತೊಡಗಿತು. ಅವಳು ಮನೆಗೆ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಖುಷಿಯಾಯಿತು. ಎಲ್ಲರೂ ಖುಷಿಯಿಂದ ಅವಳನ್ನು ಮನೆಗೆ ಬರಮಾಡಿಕೊಂಡರು. ಮಾಮ್, ಹೇಗಿದ್ದೀರಾ? ನಿಮ್ಮನ್ನೆಲ್ಲ ಎಷ್ಟು ದಿನ ಆಯಿತು. ನಾವು ಚೆನ್ನಾಗಿದೆ ಕಣೆ. ನೀನೇನೆಷ್ಟು ಸೊರಗಿ ಹೋಗಿದೆಯಾ? ಮಾಮ್, ನಾನು ಇದ್ದ ಹಾಗೆ ಇದ್ದೀನಿ. ತುಂಬ ದಿನದ ಮೇಲೆ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ಅಮ್ಮು, ನನ್ನನ್ನು ಮರ್ತೇ ಬಿಟ್ಟೆಯಾ? ನನಗೆ ಕಾಲೇ ಮಾಡಿಲ್ಲ ನೀನು. ನಿನ್ನನ್ನು ನಾನು ಯಾವತ್ತಾದ್ರೂ ಮರೆಯಕ್ಕಾಗುತ್ತೇನೆ? ಎಷ್ಟು ಸೊರಗಿ ಹೋಗಿದ್ದೆ ನೋಡು. ಇವತ್ತು ನೀನು ಇಲ್ಲೇ ಇದ್ದು ನಾಳೆ ಹೋಗುವಂತೆ. ಇಲ್ಲ ಅಮ್ಮು, ನಾನು ಹೋಗಲೇಬೇಕು. ಅವರೆಲ್ಲ ನನಗೋಸ್ಕರ ಕಾಯ್ತಾ ಇರ್ತಾರೆ. ಗಂಡನ ಮನೆಗೆ ಹೋದ್ಮೇಲೆ ನಿನಗೆ ನಾವೆಲ್ಲ ನೆನಪೇ ಬರಲ್ಲ ಅಲ್ವಾ? ಹಾಗಲ್ಲ ಅಮ್ಮು, ಅರ್ಥ ಮಾಡ್ಕೊ. ಮನೇಲಿ ಎಲ್ಲ ಸರಿ ಹೋದ್ಮೇಲೆ 1 ವಾರ ಇಲ್ಲೇ ಬಂದಿರ್ತೀನಿ. ಅದೇನು ಸರಿ ಹೋಗುತ್ತೆ ಏನೋ. ಊಟ ಆದ್ರೂ ಮಾಡ್ಕೊಂಡು ಹೋಗು. ಊಟ ಮಾಡದೆ ಹೋಗ್ತೀನಿ ಅಮ್ಮು. ನಿಮ್ಮಿಬ್ಬರ ಕೈ ರುಚಿ ನೋಡಿದ್ರೆ ತುಂಬಾ ದಿನ ಆಯ್ತು. ಬೇಗ ಬೇಗ ಊಟ ಹಾಕಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಡ್ಯಾಡ್, ದೊಡ್ಡಪ್ಪ, ಅಣ್ಣ ಆಫೀಸಿಗೆ ಹೋಗಿದ್ದಾರಾ? ಹ್ಞೂ ಕಣೆ, ನೀನು ಬರ್ತೀಯ ಅಂತ ಗೊತ್ತಿದ್ರೆ ಬಂದ್ಬಿಡ್ತಾ ಇದ್ರು. ಈಗಲೂ ಏನು ಕಾಲ ಮಿಂಚಿಲ್ಲ. ಇರು, ನಾನು ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಬೇಡ ಅಮ್ಮು, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ. ಇನ್ನೊಂದಿನ ಬರ್ತೀನಿ. ಆಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಲ ಕಳೆಯೋಣ. ಮಾಮ್, ನನ್ನ ಚಿಕ್ಕಪ್ಪನ ಹತ್ರ ಕರ್ಕೊಂಡು ಹೋಗ್ತೀರಾ? ಸರಿ, ನೀನೀಗ ಊಟ ಮಾಡು, ಆಮೇಲೆ ಹೋಗೋಣ. ನಾನು ಕೂಡ ಬಂದಾಗಿನಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಹೋಗೋಕ್ಕಾಗಿಲ್ಲ. ಇವತ್ತು ಹೋಗೋಣ ಬಿಡು.
ಅಂತ ಅಂದಾಗ ಅಮೃತರವರು ಕಾವ್ಯಳ ಮುಖ ನೋಡಿದರು. ಆಗ ಅವರು, ಅವಳ ಪಪ್ಪನ ಬಗ್ಗೆ ಎಲ್ಲ ಹೇಳಿದ್ದೀನಿ ಅಕ್ಕ, ಅವಳಿಗೂ ಕೂಡ ಗೊತ್ತಾಗ್ಬೇಕಲ್ವಾ ಅವಳ ಪಪ್ಪ ಯಾರು ಅಂತ. ಬೇರೆಯವರೊಂದು ವಿಷಯ ಗೊತ್ತಾಗೋ ಮುಂಚೆ ನಾವೇ ಹೇಳಿದ್ರೆ ಒಳ್ಳೇದಲ್ವಾ? ಅದು ಸರಿನೇ. ಈಗ ಬೇಗ ಅವಳಿಗೆ ಊಟ ಪಡಿಸು, ಅವಳ ಜೊತೆ ನಾವು ಕೂಡ ಊಟ ಮಾಡೋಣ ಅಂತ ಹೇಳಿ 3 ಜನನು ಒಟ್ಟಿಗೆ ಕೂತು ಊಟ ಮಾಡಿದರು. ಊಟ ಮಾಡಿ ಸ್ವಲ್ಪ ಹೊತ್ತಾದ ಮೇಲೆ ಕಾವ್ಯ ಮತ್ತು ಯಕ್ಷ ರಾಘವನ ಮನೆಗೆ ಹೊರಟಳು. ಮನೆ ಹತ್ತಿರ ಬಂದಾಗ ಕಾವ್ಯಳಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸಿ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತು. ಇದನ್ನು ನೋಡಿದ ಯಕ್ಷ ಮರುಕಗೊಂಡು, ಮಾಮ್, ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣರಾಗಿದ್ದಾರೋ ಅವ್ರ ಮನೆಗೆ ನಾನು ಸೊಸೆಯಾಗಿ ಸೇರಿಕೊಂಡಿದ್ದು. ನೀವು ಎಷ್ಟು ನೋವು ಅನುಭವಿಸ್ತಿದ್ರೋ ಅದಕ್ಕಿಂತ ದುಪ್ಪಟ್ಟು ನೋವು ಅವನು ಕೂಡ ಅನುಭವಿಸ್ತಾನೆ. ಆ ರೆಡ್ಡಿಯನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಮಾಮ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಾಯಿ ಜೊತೆ ಮನೆಯೊಳಗೆ ಹೆಜ್ಜೆ ಹಾಕಿದಳು. ಕಾವ್ಯಳನ್ನು ನೋಡಿದ ಅಜಯ್, ಅತ್ತಿಗೆ ಅಂತ ಹೇಳಿ ಖುಷಿಯಿಂದ ಮನೆಯೊಳಗೆ ಬರಮಾಡಿಕೊಂಡನು. ಛಾಯಾ, ಲೇ ಛಾಯಾ, ಯಾರು ಬಂದಿದ್ದಾರೆ ನೋಡು ಅಂತ ಅಜಯ್ ಹೇಳಿದಾಗ ಅಡುಗೆ ಮನೆಯಲ್ಲಿದ್ದ ಛಾಯಾ, ಇವನು ಯಾಕೆ ಇಷ್ಟೊಂದು ಜೋರ ಕರೀತಾ ಇದ್ದಾನೆ? ಈ ಮನೆಯಲ್ಲಿ ನನಗೆ ಸ್ವಲ್ಪನೂ ಸ್ವಾತಂತ್ರ್ಯ ಇಲ್ಲ. ಯಾವಾಗ ನೋಡಿದ್ರು ಕೆಲಸ ಮಾಡೋದೇ ಆಯ್ತು. ಅದು ಯಾರನ್ನು ಕರೆದುಕೊಂಡು ಬಂದಿದ್ದಾನೋ ಏನೋ, ಇನ್ನು ಅವ್ರಿಗೆ ಅದು ಮಾಡು ಇದು ಮಾಡು ಅಂತ ನನ್ನ ಪ್ರಾಣ ತಿಂತಾನೆ ಅಂತ ಗೊಣಗಿಕೊಂಡು ಅಡುಗೆ ಮನೆಯಿಂದ ಹೊರಬಂದು ನೋಡಿದಾಗ ಅವಳಿಗೆ ಕಾವ್ಯಳನ್ನು ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಎಷ್ಟು ರಾಯಲ್ ಆಗಿದ್ದಾಳೆ. ನಾನೇನ್ ಬೇಕಂತ ಅಂದ್ಕೊಂಡಿದ್ನೋ ಅದೆಲ್ಲ ಇವಳಿಗೆ ಸಿಕ್ತು. ನನಗೆ ಮಾತ್ರ ಈ ನರಕ ಜೀವನ. ಆವತ್ತು ರಾಘವನ್ ಜೊತೆ ಇವಳನ್ನು ಕೂಡ ಸಾಯಿಸಿಬಿಟ್ಟಿದ್ರೆ ಇವತ್ತು ಇವಳನ್ನು ಈ ರೀತಿ ನೋಡೋ ಪರಿಸ್ಥಿತಿ ನನಗೆ ಎದುರಾಗ್ತಾ ಇರಲಿಲ್ಲ. ಇವಳನ್ನು ನೋಡ್ತಾ ಇದ್ರೆ ನನಗೆ ಹೊಟ್ಟೆಯಲ್ಲೇ ಉರಿತಾ ಇದೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಇಕ್ಷಳ ಕಡೆ ನೋಡಿದಳು. ಇವಳು ಯಾರು? ಸೇಮ್ ರಾಘವನ್ ಪಡಿಯಚ್ಚು. ಅಂದರೆ ಇವಳು ಇಕ್ಷ. ಅಮ್ಮ ಮಗಳು ಇಬ್ರು ನನ್ನ ಹೊಟ್ಟೆ ಉರಿಸ್ತಾ ಇದ್ದಾರೆ. ಆ ರಾಘವ್ ಸತ್ತು ಹೋದ್ರೆ ಇವರಿಬ್ರು ಮಾತ್ರ ತುಂಬಾನೇ ಮರೀತಾ ಇದ್ದಾರೆ. ಅಯ್ಯೋ, ಈ ಕಣ್ಣಿಂದ ಇವರಿಬ್ಬರನ್ನು ನೋಡೋಕ್ಕಾಗ್ತಿಲ್ವೇ ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಅಜಯ್ ಅವಳನ್ನು ನೋಡಿ, ಏನೇ ಹಾಗೆ ಭೂತ ಬಡಿದವಳಂತ ನಿಂತ್ಕೊಂಡು ನೋಡ್ತಾ ಇದೆಯಾ? ತುಂಬ ವರ್ಷಗಳ ನಂತರ ಮನೆಗೆ ಬಂದಿದ್ದಾರೆ, ಅವ್ರಿಗೆ ಕುಡಿಯೋಕೆ ಏನಾದ್ರು ಮಾಡಿಕೊಂಡು ಬಾ. ಆಯ್ತು ರೀ ಅಂತ ಹೇಳಿ ಅವಳು ಅಡುಗೆ ಮನೆಗೆ ಹೋದಳು. ಆಗ ಈಕ್ಷಾ, ಚಿಕ್ಕಮ್ಮ ಏನು ಬೇಡ, ನಾವು ಈಗ ತಾನೇ ಊಟ ಮುಗಿಸ್ಕೊಂಡು ಬಂದಿದ್ದೇವೆ. ರಾಜ್ಕುಮಾರಿ ತುಂಬ ವರ್ಷಗಳ ನಂತರ ಬಂದಿದೆ, ಏನು ಬೇಡ ಅಂದರೆ ಹೇಗೆ? ಇರು, ಅವಳು ಏನಾದರೂ ಮಾಡ್ಕೊಂಡು ಬರ್ತಾಳೆ. ಚಿಕ್ಕಪ್ಪ ಹೇಗಿದ್ದೀರಾ? ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಾಯಿದೆ ನನಗೆ. ನಾನು ಚೆನ್ನಾಗಿದ್ದೀನಿ. ನಿನ್ನನ್ನು ನೋಡಿ ಅಣ್ಣನ ನೆನಪು ಬರ್ತಾ ಇದೆ. ರಾಘವನ ವಿಷಯವನ್ನು ಕಾವ್ಯ ಇಕ್ಷಳಿಗೆ ಹೇಳಿದ್ದನ್ನು ಅಜಯನ್ಗೂ ಕೂಡ ತಿಳಿಸಿದ್ದಳು. ಅದನ್ನು ನೆನಪು ಮಾಡಿಕೊಂಡ ಅಜಯ್, ಅತ್ತಿಗೆ, ಅಣ್ಣನ ಬಗ್ಗೆ ಇವಳಿಗೆ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ. ಅದರಿಂದಾದ್ರೆ ನನಗೆ ಇವಳನ್ನು ನೇರವಾಗಿ ನೋಡೋ ಭಾಗ್ಯ ಸಿಕ್ಕಿತು. ಇವಳನ್ನು ನೋಡಿದ್ರೆ ಅಣ್ಣನ ನೋಡಿದ ಹಾಗೇನೇ ಆಗುತ್ತೆ. ಅಣ್ಣ ಈಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವ ಅತ್ತಿಗೆ? ಏನು ಮಾಡೋದು ಅಜಯ್, ಅವ್ರ ಜೊತೆ ಇರೋ ಭಾಗ್ಯ ನಮಗಿಲ್ಲ. ಮೋಸದಿಂದ ಅವ್ರನ್ನ ಸಾಯಿಸ್ಬಿಟ್ರು. ಅವ್ರಿಗಂತೂ ದೇವ್ರು ಖಂಡಿತ ಒಳ್ಳೇದು ಮಾಡಲ್ಲ. ದೇವರು ಒಳ್ಳೇದು ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ಮಾಮ್, ಆದರೆ ಈ ಇಕ್ಷಾ ಮಾತ್ರ ಆ ರೆಡ್ಡಿಯನ್ನು ಸರ್ವನಾಶ ಮಾಡೇ ಮಾಡ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಅಷ್ಟರಲ್ಲಿ ಛಾಯಾ ಜ್ಯೂಸ್ ತೆಗೆದುಕೊಂಡು ಬಂದು ಅವರಿಗೆಲ್ಲರಿಗೂ ಕೊಟ್ಟಳು. ಜ್ಯೂಸ್ ಕುಡಿದ ನಂತರ ಸ್ವಲ್ಪ ಹೊತ್ತು ಅವರೆಲ್ಲರೂ ಹರಟೆ ಹೊಡೆದರು. ಅನಂತರ ಕಾವ್ಯ ಮತ್ತು ಇಕ್ಷಾ ಅಲ್ಲಿಂದ ಹೊರಡಲು ಅನುವಾದರು. ಛಾಯಾಳಿಗೆ ಇವರಿಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಸಹಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ. ಇವರಿಬ್ಬರನ್ನು ನೋಡಕ್ಕಾಗದೆ ಮನೆಯ ಹೊರಗೆ ಹೋಗಿ ಕುಳಿತುಕೊಂಡಳು. ಇದನ್ನು ನೋಡಿದ ಇಕ್ಷಾ, ಚಿಕ್ಕಪ್ಪ, ನಾನು ಸ್ವಲ್ಪ ಹೊರಗೆ ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀನಿ. ಅಷ್ಟೊತ್ತಂಗ ನೀವಿಬ್ಬರು ಮಾತಾಡ್ತಾ ಇರಿ.
ಸರಿ ರಾಜ್ಕುಮಾರಿ, ಹೊರಗೆ ನಿನ್ನ ಚಿಕ್ಕಮ್ಮ ಇದ್ದಾಳೆ, ಅವಳ ಜೊತೆ ಹೋಗು. ಆಯಿತು ಚಿಕ್ಕಪ್ಪ ಅಂತ ಹೇಳಿ ಅವಳು ತನ್ನ ಚಿಕ್ಕಮ್ಮನ ಹತ್ತಿರ ಹೋದಳು. ಛಾಯಾ ಹೊಟ್ಟೆಕಿಚ್ಚಿನಿಂದ ಹೊರಗೆ ಹೋಗಿ ಕುಳಿತಿದ್ದಳು. ಇಕ್ಷಾ ತನ್ನ ಕಡೆಗೆ ಬರುತ್ತಿದ್ದನ್ನು ನೋಡಿದ ಅವಳು, ಇವಳು ಯಾಕೆ ನನ್ನ ಹತ್ತಿರ ಬರ್ತಾ ಇದ್ದಾಳೆ? ಮೊದಲೇ ಹೊಟ್ಟೆ ಉರಿಯಿಂದ ಸಾಯ್ತಾ ಇದ್ದೀನಿ, ಇನ್ನೂ ಕೂಡ ಹೊಟ್ಟೆ ಉರ್ಸಕ್ಕೆ ಬರ್ತಾ ಇದ್ದಾಳ ಅಂತ ಅಂದುಕೊಳ್ಳುತ್ತಿರುವಾಗ ಇಕ್ಷಾ ಛಾಯಾಳ ಪಕ್ಕ ಬಂದು ಕುಳಿತುಕೊಂಡಳು. ಏನ್ ಚಿಕ್ಕಮ್ಮ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಅವಳ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದರೂ ಮುಖದಲ್ಲಿ ಬಲವಂತದ ನಗು ತಂದುಕೊಂಡು, ಒಳಗಡೆ ತುಂಬ ಶೆಕೆ ಅಲ್ವಾ, ಅದಕ್ಕೆ ಹೊರಗಡೆ ಬಂದು ಕೂತಿದ್ದೀನಿ. ನೀನು ಎಷ್ಟು ಎತ್ತರಕ್ಕೆ ಬೀಳ್ತಿದೀಯಲ್ವಾ? ನಾನು ನೆನಪಿದ್ದೀನಿ ನಿನಗೆ. ನಿನ್ನ ಅಮ್ಮ ಆಸ್ಪತ್ರೆಯಲ್ಲಿದ್ದಾಗ ನಾನೇ ನಿನ್ನ ನೋಡ್ಕೊಂಡಿದ್ದು. ನನ್ನ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೆ ಗೊತ್ತಾ? ಚಿಕ್ಕಮ್ಮನ ಮಾತು ಕೇಳಿದ ಇಕ್ಷಾ ಮುಖದಲ್ಲಿ ಒಂಥರ ನಗು ತಂದುಕೊಂಡು, ಹ್ಞೂ ಚಿಕ್ಕಮ್ಮ, ನಿಮ್ಮನ್ನು ಹೇಗೆ ಮರೆಯಕ್ಕಾಗುತ್ತೆ? ನೀವು ನನಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ರೆ ಅದೆಲ್ಲ ನನಗೆ ಗೊತ್ತು. ನನ್ನ ಪಪ್ಪ ನನ್ನಿಂದ ದೂರ ಆಗೋಕೆ ನೀವೇ ಕಾರಣ ಅಂತ ಗೊತ್ತು. ನಾವು ಈ ದೇಶ ಬಿಟ್ಟು ಲಂಡನ್ಗೆ ಹೋಗೋದು ಕೂಡ ನೀವೇ ಕಾರಣ ಅಂತ ಗೊತ್ತು. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ರು ನೋಡಿ. ನನ್ನ ಮಾಮ್ ಮತ್ತು ಡ್ಯಾಡ್ಗೆ ಮದುವೆ ಮಾಡಿಸಿದ್ರಲ್ವಾ, ಅದಕ್ಕೋಸ್ಕರ ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ಇಲ್ಲಾಂದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಬೇರೆನೇ ಆಗ್ತಾ ಇತ್ತು. ನನ್ಗೆ ಬರೋ ಸಿಟ್ಟಿಗೆ ಎಲ್ಲ ವಿಷಯನ ಚಿಕ್ಕಪ್ಪನಿಗೆ ಹೇಳ್ಬಿಡೋಣ ಅಂತ ಅನಿಸ್ತಾ ಇದೆ. ಆದ್ರೆ ನಾನು ಆ ಥರ ಮಾಡಲ್ಲ. ಯಾಕಂದ್ರೆ ನನಗೆ ನಿಮ್ಮ ಥರ ಸಂಬಂಧ ಹಾಳು ಮಾಡೋ ಕೆಟ್ಟ ಬುದ್ಧಿ ಇಲ್ಲ. ನಮ್ಮನ್ನು ನೋಡಿ ತುಂಬಾ ಹೊಟ್ಟೆ ಹೊರತುಕೊಂಡಿರ್ಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದ ಅಂತ ಗೊತ್ತು. ಇನ್ನಾದ್ರೂ ಒಳ್ಳೆ ಗುಣ ಬೆಳೆಸ್ಕೊಂಡು ಚಿಕ್ಕಪ್ಪ ನಾನು ಸರಿಯಾಗಿ ನೋಡ್ಕೊಳ್ಳಿ, ನಾವೇನು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಛಾಯಾಳಿಗೆ ಅವಳ ಮಾತು ಕೇಳಿ ಕೋಪ ಬರತೊಡಗಿತ್ತು. ಆದರೆ ಅವಳು ಏನೂ ಮಾಡದ ಪರಿಸ್ಥಿತಿಯಲ್ಲಿದ್ದಳು. ದೊಡ್ಡವರಿಗೆ ಮರ್ಯಾದೆ ಕೊಡದೆ ನನಗೆ ಎದುರು ಮಾತಾಡ್ತಾ ಇದ್ದಾಳೆ. ಮೈಡಿ ಕೊಬ್ಬು ತುಂಬ್ಕೊಂಡ್ಬಿಟ್ಟಿದೆ. ನಾನೇನಾದ್ರೂ ಮೊದಲಿನ ಛಾಯೆ ಆಗಿದ್ರೆ ಇವಳನ್ನು ಒಂದು ಕೈ ನೋಡ್ಕೊಂಡು ಬಿಡ್ತಾ ಇದ್ದೆ. ಏನ್ ಮಾಡ್ಲಿ, ಮೊದಲಿನ ಹಾಗೆ ದುಡ್ಡು ಕೊಡಕ್ಕೆ ಯಾರೂ ಇಲ್ಲ. ಮೊದಲಾದ್ರೆ ರೆಡ್ಡಿ ದುಡ್ಡು ಕೊಡ್ತಾ ಇದ್ದ. ಅವನಿಗೆ ಕಾಲ್ ಮಾಡೋಣ ಅಂದ್ರೆ ಅವನು ಫೋನ್ ನಂಬರನ್ನೇ ಚೇಂಜ್ ಮಾಡ್ಕೊಂಡಿದ್ದಾನೆ. ಮನೆಗೆ ಹೋಗೋಣ ಅಂದ್ರೆ ಮನೆ ಕೂಡ ಚೇಂಜ್ ಮಾಡ್ಕೊಂಡಿದ್ದಾನೆ. ಈ ಕೆಲಸಕ್ಕೆ ಬರ್ತಾ ನನ್ನ ಗಂಡ ಒಂದು ಪೈಸಾನು ನನ್ನ ಕೈ ಕೊಡಲ್ಲ. ನನಗೂ ಮಗ ಅಥವಾ ಮಗಳು ಇದ್ದಿದ್ರೆ ಈಗ ಇವಳ ಥರ ಇರ್ತಾ ಇದ್ರು. ಏನ್ ಮಾಡ್ಲಿ, ಮಕ್ಕಳ ಬಗ್ಗೆ ನಂಗೆ ಸಿಕ್ಲಿಲ್ಲ. ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರೆ ಅದನ್ನು ಅವನ ಮೇಲೆ ಎತ್ತಾಕ್ಬಿಟ್ಟಿದೆ. ಹಾಗಾಗಿ ನಾನು ಸೇಫ್ ಆಗಿದ್ದೀನಿ. ಇಲ್ಲಾಂದ್ರೆ ಈ ಮನೆಯಲ್ಲಿ ಕಾಲ ಕಸ ಆಗ್ತಾ ಇದೆ. ನನ್ನ ಕಣ್ಣೆದ್ರೆ ಇವರಿಬ್ರು ಮೆರೆತಾ ಇರೋದು ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ವಿಷಕಾರ ತೊಡಗಿದಳು. ಇಕ್ಷಾ ಮತ್ತು ಕಾವ್ಯ ಅಜಯ್ನಿಗೆ ಹೇಳಿ ಅಲ್ಲಿಂದ ಹೊರಟರು. ಅಜಯ್ ಒಲ್ಲದ ಮನಸ್ಸಿನಿಂದ ಅವರಿಬ್ಬರನ್ನು ಬೀಳ್ಕೊಟ್ಟನು. ಕಾವ್ಯ ಅವಳ ಮನೆಗೆ ಹೋದರೆ ಇಕ್ಷಾ ತನ್ನ ಗಂಡನ ಮನೆಗೆ ಹೋದಳು. ಕತೆ ಮುಂದುವರಿಯಿತು. ಇಕ್ಷಾಳ ಮುಂದಿನ ಪ್ಲಾನ್ ಏನು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.